ಜಿಲ್ಲಾ ಪಂಚಾಯತ್ನವರು ಉದ್ಯೋಗಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ವಯೋಮಿತಿ ಎಷ್ಟಿರಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಅಪ್ಲಿಕೇಶನ್ ಫೀಸ್ ಏನಿರುತ್ತೆ, ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿ ಎಲ್ಲಿರುತ್ತೆ ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಜಿಲ್ಲಾ ಪಂಚಾಯತ್ನವರು ಯಾವ ಉದ್ಯೋಗಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಜಿಲ್ಲಾ ಪಂಚಾಯತ್ನವರು ಟೆಕ್ನಿಕಲ್ ಕೋಆರ್ಡಿನೇಟರ್ ಹುದ್ದೆಗೆ ಅರ್ಜಿಯನ್ನ ಕರೆದಿರ್ತಾರೆ. ಒಂದು ಉದ್ಯೋಗ ಖಾಲಿ ಇರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಕ್ಕಿಂತ ಮುಂಚೆ ವಯೋಮಿತಿನ ನೋಡೋಣ. 21 ವರ್ಷ ಮಿನಿಮಮ್ ಆಗಿರಬೇಕು, ಮ್ಯಾಕ್ಸಿಮಮ್ 43 ವರ್ಷ ಆಗಿರಬೇಕು. 21ರಿಂದ 43 ವರ್ಷದವರು ಅಪ್ಲಿಕೇಶನ್ನ ಹಾಕೋಬಹುದು. ಇದು ವಯೋಮಿತಿಯ ಡೀಟೇಲ್ಸು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ BE ಅಥವಾ BTech ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕಾಗುತ್ತೆ, ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಲವಾರು ಜನರಿಗೆ ಈ ವಿಡಿಯೋ ತಲುಪುತ್ತೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇರುತ್ತೆ ಈ ಹುದ್ದೆಗೆ. ಏನು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ 2ರಿಂದ 3 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ರಿಲೆವೆಂಟ್ ಫೀಲ್ಡ್ನಲ್ಲಿ. ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ, ಏನು ಅಮೌಂಟನ್ನು ಕೂಡ ನೀವು ಕಟ್ಟೋ ಅವಶ್ಯಕತೆ ಇಲ್ಲ. ಉದ್ಯೋಗ ಸ್ಥಳ ಬಂದು ಯಾದಗಿರಿ, ಕರ್ನಾಟಕದಲ್ಲಿರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ. ನಿಮಗೆ ಅಪ್ಲಿಕೇಶನ್ ಹೇಗೆ ಆನ್ಲೈನ್ ಮುಖಾಂತರ ಹಾಕಬೇಕು ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಹಾಕೋಬೇಕು. ಓಪನ್ ಆಗಿ ಡೇಟು 16/11/2024, ಕೊನೆಯ ದಿನಾಂಕ 29 ನವೆಂಬರ್ 2024. ಅಫಿಷಿಯಲ್ ನೋಟಿಫಿಕೇಶನ್ PDF ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಚಾನಲ್ ಲಿಂಕಿಂದ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ವೆಬ್ಸೈಟ್ ಲಿಂಕ್ ಕಾಣಿಸ್ತಿದೆಯಲ್ಲ ಸ್ಕ್ರೀನ್ ಮೇಲೆ, ಇಲ್ಲಿಂದ ನೀವು ಅಪ್ಲಿಕೇಶನ್ನ ಹಾಕೋಬೇಕು. ಇದನ್ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು yadgir.nic.in. ಅಪ್ಲಿಕೇಶನ್ ಲಿಂಕ್ ಏನು ತೋರಿಸಿದ್ನಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಡೀಟೇಲ್ಸ್ನೆಲ್ಲ ಫಿಲಪ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಹೆಸರು, ಇಲ್ಲಿ ನಿಮ್ಮ ತಂದೆಯ ಹೆಸರು, ಅಥವಾ ಹೆಣ್ಮಕ್ಳಾಗಿದ್ದರೆ ಮದುವೆ ಆಗಿದ್ರೆ ಇಲ್ಲಿ ನಿಮ್ಮ ಗಂಡನ ಹೆಸರನ್ನು ಹಾಕ್ಕೊಳ್ಳಿ. ಗಂಡು ಮಕ್ಕಳಾಗಿದ್ದರೆ ಫಾದರ್ಸ್ ನೇಮು, ಅದೇ ಏನಾದರೂ ಮದುವೆ ಆಗಿರೋ ಹೆಣ್ಮಕ್ಳಿದ್ರೆ ಹಸ್ಬೆಂಡ್ ನೇಮ್ ಹಾಕ್ಕೊಳ್ಳಿ. ಅದಾದ ನಂತರ ನಿಮ್ಮ ಜೆಂಡರ್, ಮೇಲ್, ಫೀಮೇಲ್ ಅಥವಾ ಈ ಥರ ಯಾವ್ದು ಸೆಲೆಕ್ಟ್ ಆಗುತ್ತೆ ಅದನ್ನು ನಿಮಗೆ ಚೂಸ್ ಮಾಡಿ. ಅದಾದ ನಂತರ ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಇಯರ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಯರ್ ತೋರಿಸುತ್ತೆ, ಯಾವ ಇಯರು ಅಂತ ನೀವು ಚೂಸ್ ಮಾಡ್ಕೋಬೋದು. ಇಲ್ಲಿ ಜಸ್ಟ್ ಒಂದು ರೆಫರೆನ್ಸಿಗೆ ಯಾವ್ದಾದ್ರು ಒಂದು ಡೀಟೇಲ್ಸ್ನ ಫಿಲಪ್ ಮಾಡ್ತೀನಿ. ಈ ಥರ ಫಿಲಪ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರು, ಅದಾದ ನಂತರ ಇಲ್ಲಿ ಇಮೇಲ್ ID ಬೇಕು. ಇಮೇಲ್ ID ಮೊಬೈಲ್ ನಂಬರ್ ಮುಂಚೆನೇ ತೆಗೆದಿಟ್ಕೊಳ್ಳಿ, ಡೀಟೇಲ್ಸ್ ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ. xyz@gmail.com. ಇದನ್ನು ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಒಂದು ಕೊಡ್ತಾ ಇದ್ದೀನಿ ನಿಮ್ಮ ರೆಫರೆನ್ಸ್ಗೆ ಹೇಗೆ ಫಿಲಪ್ ಮಾಡಬೇಕು ಅಂತ ತೋರಿಸೋದಕ್ಕೆ. ಇಲ್ಲಿ ಅಡ್ರೆಸ್, ಇಲ್ಲಿ ಹೌಸ್ ನಂಬರ್ ಇದ್ದರೆ ಹೌಸ್ ನಂಬರು, ಎಷ್ಟನೇ ಕ್ರಾಸು ಏನಾರ ಆ ಥರ ಇದ್ದರೆ, ಮತ್ತು ನಿಮ್ಮ ಸಿಟಿ, ಲ್ಯಾಂಡ್ಮಾರ್ಕ್ ಏನಾದ್ರು ಲ್ಯಾಂಡ್ಮಾರ್ಕ್ ಇದ್ದರೆ ಲ್ಯಾಂಡ್ಮಾರ್ಕ್ ಕೊಡಿ ಇಲ್ಲಿ ಅದಕ್ಕಿಂತ ಮುಂಚೆ. ಅದಾದ ನಂತರ ಸಿಟಿ ನಿಮ್ಮ ಯಾವ ಊರು ಅದನ್ನು ಹಾಕ್ಕೊಳ್ಳಿ. ಇಲ್ಲಿ ಯಾವ ಸ್ಟೇಟು, ಕರ್ನಾಟಕ. ನಿಮ್ಮ ಯಾವ ಡಿಸ್ಟಿಕ್ಕಿಂದ ನೀವು ಅದನ್ನು ಹಾಕ್ಕೊಳ್ಳಿ. ಸಬ್ ಡಿಸ್ಟಿಕ್ ಇದ್ದರೆ ಸಬ್ ಡಿಸ್ಟಿಕ್ಕು, ವಿಲೇಜ್ ಅಥವಾ ವಾರ್ಡ್ ಇದ್ದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಿನ್ ಕೋಡನ್ನ ಹಾಕ್ಕೊಳ್ಳಿ. ಕ್ವಾಲಿಫಿಕೇಷನ್ ಏನಾಗಿದೆ, BE ಸಿವಿಲ್ ಆಗಿದ್ರೆ ಸಿವಿಲ್, BTech ಸಿವಿಲ್ ಆಗಿದ್ರೆ BTech ಸಿವಿಲ್, ಓಕೆನಾ. ಮತ್ತು ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ SSLC ಎಷ್ಟು ಮಾರ್ಕ್ಸ್ ಇತ್ತು ಟೋಟಲ್, ಓಕೆನಾ. ಇಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಸುಮ್ಮನೆ ಒಂದು ರ್ಯಾಂಡಮ್ ನಂಬರ್ ಹಾಕ್ತಾಯಿದ್ದೀನಿ. ಇಲ್ಲಿ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜು ಅಂತ ಹಾಕ್ಕೊಳ್ಳಿ. ಸುಮ್ಮನೆ ಇಲ್ಲ ಹಾಕ್ಕೊತಾ ಇದ್ದೀನಿ ಏನೋ ಒಂದು. ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ PUCಲಿ ಎಷ್ಟು ಮಾರ್ಕ್ಸ್ ಇತ್ತು, ನೀವು ಎಷ್ಟು ತೊಗೊಂಡಿದ್ದೀರಾ, ಎಷ್ಟು ಪರ್ಸೆಂಟೇಜು. ಮ್ಯಾಕ್ಸಿಮಮ್ ಮಾರ್ಕ್ಸ್ BTechಲ್ಲಿ ಎಷ್ಟಿತ್ತು, ನೀವೆಷ್ಟು ತೊಗೊಂಡಿದ್ದೀರಾ, ಪರ್ಸೆಂಟೇಜ್ ಎಷ್ಟಾಗುತ್ತೆ. ಇಲ್ಲಿ PG ನೀವೇನಾದ್ರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ ಅದನ್ನು ಮಾತ್ರ ಹಾಕ್ಕೊಳ್ಳಿ. ಮಾಡಿಲ್ಲ ಅಂತ ಹೇಳಿದ್ರೆ
ಖಾಲಿ ಬಿಡಿ. ಇಲ್ಲಿ ರೆಡ್ ಸ್ಟಾರ್ ಕಾಣ್ತಾ ಇದೆಯಲ್ಲ, ಈ ಕಾಲಮ್ಗಳು ಮಾತ್ರ ನೀವು ಫಿಲಪ್ ಮಾಡಲೇಬೇಕು. ಅದನ್ನು ಬಿಟ್ಟು ಬೇರೆ ಇಲ್ಲಿ ರೆಡ್ ಸ್ಟಾರ್ ಇಲ್ಲ ಅಂತ ಹೇಳಿದ್ರೆ ನೀವು ಫಿಲಪ್ ಮಾಡ್ತಿದ್ರು ತೊಂದರೆ ಇಲ್ಲ. ಆದರೆ ನೀವೇನಾದ್ರು ಪಿ ಜಿ ಮಾಡಿದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಓಕೆನಾ. ಇಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇನ್ ರಿಲೇಟೆಡ್ ಸಬ್ಜೆಕ್ಟ್, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದನ್ನು ಮೆನ್ಷನ್ ಮಾಡಿ. 2 ವರ್ಷ ಅಥವಾ 3 ವರ್ಷ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನೀವೇನಾದರೂ ಈಕ್ವಲ್ ಇಲ್ಲಿ ಮಂತ್ಸ್ ಪ್ರಕಾರ ಕೊಡಬೇಕು, ಇಯರ್ ಅಲ್ಲ. ಮಿನಿಮಮ್ 24 ಮಂತ್ಸ್ ಆಗಿರಬೇಕಾಗತ್ತೆ. ಅಂದರೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳಿದ್ನಲ್ಲ, ಅದೇ 24. ಜಸ್ಟ್ ರೆಫರೆನ್ಸಿಗೆ ಕೊಡ್ತಾ ಇದ್ದೀನಿ. ನೀವೇನಾದ್ರು 3 ವರ್ಷ ಆಗಿದ್ರೆ 12 3 36 ಆಗುತ್ತೆ, 36 ಕೊಡಿ. ರಿಮಾರ್ಕ್ಸ್ ಏನಾದ್ರು ನಿಮಗೆ ಮೆನ್ಷನ್ ಮಾಡಬೇಕು ಅಂತಿದ್ರೆ ಇಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಪಾಸ್ಪೋರ್ಟ್ ಸೈಜ್ನ ಫೋಟೋ ಅಪ್ಲೋಡ್ ಮಾಡಬೇಕು. 50 KB ಕೆಳಗಡೆ ಇರಬೇಕಾಗತ್ತದು. SLC ಮತ್ತು PUC ಮಾರ್ಕ್ಸ್ ಕಾರ್ಡ್ ಎರಡನ್ನೂ ಒಂದೇ PDF ಅಲ್ಲಿ ಅಟ್ಯಾಚ್ ಮಾಡಿ 200 KB ಕೆಳಗಿರೋ ಥರ ನೋಡ್ಕೊಂಡು ಇಲ್ಲಿ ಅಟ್ಯಾಚ್ ಮಾಡಿ. BE ಅಥವಾ BTEC ಮಾರ್ಕ್ಸ್ ಕಾರ್ಡು PDF ಅಲ್ಲಿರಬೇಕು, 200 KB ಕೆಳಗಿರಬೇಕು. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದನ್ನು ಕೂಡ 200 KB ಕೆಳಗಿರಬೇಕು. ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು, ಅದನ್ನು ಕೂಡ 200 KB ಕೆಳಗಿರಬೇಕು. ಇದಿಷ್ಟನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದ ನಂತರ ಇದನ್ನು ಓದ್ಕೊಳ್ಳಿ. ನೀವೇನೇನು ಫಿಲಪ್ ಮಾಡಿರ ಅದೆಲ್ಲ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಟಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಕ್ಯಾಪ್ಚಾ, ಅದನ್ನು ಫಿಲಪ್ ಮಾಡಿ. ಅದನ್ನು ಫಿಲಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನ್. ಗೊತ್ತಾಯ್ತಲ್ಲ. ಇದಿಷ್ಟು ಹೇಗೆ ಅಪ್ಲಿಕೇಶನ್ ಫಿಲಪ್ ಮಾಡಬೇಕು ಅನ್ನೋ ಡೀಟೇಲ್ಸು. ಈ ಜಾಬ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ.